ಜಿಲ್ಲೆ ಬಿಲ್ಚೋಡಿ ತಾಲೂಕಿನಲ್ಲಿ ಪೊಲೀಸ್ ಠಾಣೆ ಮುಂದ್ಗಡೆ ಇದ್ದೀವಿ. ಜಗಳೂರು ತಾಲೂಕು ಬಿಲ್ಚೋಡಿ ಹೋಬಳಿ. ಇವತ್ತು ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀನಿ. ಇವತ್ತು ಅಲ್ಲಿ ಮೆಂಬರು ಗ್ರಾಮ ಪಂಚಾಯತಿ ಅವರು ಹೊಸನಕೋಟೆ. ನಾನು ಒಂದು ಮಹಿಳೆಗೆ ಸಮಸ್ಯೆ ಆಗಿತ್ತು. ಆ ಮಹಿಳೆ ಕರ್ಕೊಂಡ್ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವನೇ ಮಾಡಿದ್ದಾನಂತಂದೇಳಿ ನನ್ನ ಮೇಲೇ ದೂರ ಇರ್ತಿದ್ದಾರೆ. ಈ ಥರ ಬೆದರಿಕೆ ಎಲ್ಲ ಹಾಕ್ತಿದ್ದಾರೆ. ಆದರೆ ನಮ್ಮನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅವರು. ನಾವೇ ನ್ಯಾಯದ ಪರ ಹೋರಾಟ. ಆಮೇಲೆ ನಾನು ಬಂದಿದ್ದು ಒಂದು ಎಕ್ಸ್ಪರ್ಟ್ ಇಟ್ಕೊಂಡಿದ್ದಿಲ್ಲ, ಇವರೆಲ್ಲ ಬರ್ತಾರೆ ಅಂತಂದೇಳಿ ನಾನು ಬಂದಿದ್ದು ಭಗವಂತನಲ್ಲಿ ಕೇಳ್ಕೊಂಡೆ ಬಂದಿದ್ದೆ. ಜಡ್ಜ್ ನಮ್ಗೆ ಅವರೇ, ಜಡ್ಜ್ ನಮ್ಗೆ ಅವರೇ. ನಾನು ಅಂದ್ಕೊಂಡು ಬಂದಿದ್ದೆ ಇವರೆಲ್ಲ ಬರ್ತಾರೆ ಅಂತ ಗೊತ್ತಿದ್ದಿಲ್ಲ. ಇಷ್ಟು ಜನ ನನ್ನ KS ಪಕ್ಷದವರೆಲ್ಲ ಪೂರ್ತಿ ನನ್ನ ಅಣ್ಣ ತಮ್ಮಂದ್ರು ಅಕ್ಕಂದ್ರು ಇಷ್ಟು ಜನ ಬಂದು ಭಾಗವಹಿಸ್ಬಿಟ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ತುಂಬಾ ಸಮಸ್ಯೆ ಆಗ್ತಿದೆ. ಇವತ್ತು ನಾನೇ ಖುದ್ದಾಗಿ 3 ಕೇಸ್ ಆಗಿದೆ. 3 ಕೇಸ್ ಇವತ್ತು ಬಗೆಹರಿಸಂಗ ನಾನೇ ಕೂಡ ರಿಯಲಿ ನಾನೇ ನೋಡಿದ್ದೀನಿ, ನಾನೇ ಖುದ್ದಾಗಿ. ಯಾಕಂದ್ರೆ ಒಂದು ಕೇಳೋದು ತಪ್ಪಪ್ಪ ಇವತ್ತು ಹಂಗಾಗ್ಬಿಟ್ಟಿದೆ. ಯಾರು ಬಂದು ಕೇಳಿದ್ರೆ ಅವರೇ ನಾನೇ ಮೇಲೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಯಾರ್ಯಾರು ಮೇಲಿರ್ತಾರೆ ಅವರೇ ಮೇಲೆ ನಾವು ಕೆಳಗೆ. ಅವರಿಂದ ನಾವು ಹೋಗ್ಬೇಕು. ಇಲ್ಲಾಂದ್ರೆ ಕೇಸ್ ಆಗಲ್ಲ, ವ್ಯಾಪಾರ ಆಗಲ್ಲ. ಎಲ್ಲ ರಾಜ್ಯ ಪಂಚಾಯತಿ ಮಾಡೋದು ಕಷ್ಟ. ಈ ಥರ ಎಲ್ಲ ನಡೀತದೆ. ಈ ಥರ ರಾಜ್ಯದಲ್ಲಿ ಎಲ್ಲಿ ಆಗಬಾರ್ದು. ಏನೇ ತಪ್ಪು ಮಾಡಿದವನು ಅವನಿಗೆ ಶಿಕ್ಷೆ ಆಗಬೇಕು. ತಪ್ಪಾಗಿದ್ರೆ ಒಂದು ಮಹಿಳೆಗೆ ಬಂದು ಕೇಳಿದ್ರೆ ನಮಗೆ ಕುತ್ಕೊಳ್ಳಲ್ಲ ಅಂತಾರೆ. ನಾವೇನು ಮಾಡೋಕ್ಕೆ, ಯಾರನ್ನ ಕೇಳಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು ನಾವು ಇದೇ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಅದೇ ಹೇಳಿದ್ರೆ ಕೇಳಂಗಿಲ್ಲ. ಇಷ್ಟು ಹೇಳಿ ನಮ್ಮ ಎಲ್ಲರಿಗೂ ನಮ್ಮ KS ಪಕ್ಷ ಎಲ್ಲ ನನ್ನ ಅಕ್ಕ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ, ಮುಂದಿನ ದಿನದಲ್ಲಿ ನೀವು ಒಂದು ಮೆಂಬರ್ ಆಗಿ ಈ KS ಪಕ್ಷದಲ್ಲಿ ಇವಾಗ ನಾನು ನಿನ್ನ ಇಡೀ ನಾನು ನೀವು ಪಕ್ಷದವರು ಇದೇ ಪಕ್ಷದಲ್ಲಿ ನಾನು ಜಿಲ್ಲಾ ಪಂಚಾಯತಿಗೆ, ನಮ್ಮ ಸೊಕ್ಕೆ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿಗೆ ನನ್ನ ಕ್ಯಾಂಡಿಡೇಟ್ ಇವತ್ತೇ ಹೇಳ್ತಾ KRS ಪಕ್ಷದಿಂದಲೇ ನನ್ನ ಕ್ಯಾಂಡಿಡೇಟ್. ಗುಡ್, ವೆರಿ ಗುಡ್. ಇವತ್ತಿನಿಂದ ಮೆಂಬರ್ ಆಗ್ತಾರ ಅಂತ ಹೇಳ್ತಾರೆ ಅವರು. ನನ್ನ ಹತ್ರ ಏನೂ ಇಲ್ಲ, ನಾನು ಎಲೆಕ್ಷನ್ ಇಲ್ಲ. ಮೆಂಬರ್ ಆಗಿ ಎಲೆಕ್ಷನ್ ನಿಂತ್ಕೊಂಡು ಅದ್ರೊಳಗ ಒಳ್ಳೆ KRS ಪಕ್ಷನ ಬೆಂಬಲಿಸ್ತೀನಿ ಅಂತ ಹೇಳ್ತಾರೆ ಅವ್ರ ಅನಿಸಿಕೆಗಳನ್ನ. ವೆರಿ ಗುಡ್. ಇಷ್ಟ ಹೇಳಿ ಎಲ್ಲರಿಗೂ ಆಮೇಲೆ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರ ಅನಿಸಿಕೆಗಳನ್ನ ಕೇಳುವಂತಳ್ರಿ ಮೇಡಮ್. ಇದು ಗುಂಡಮ್ಮ ಅವ್ರ ರೀ ಅಕ್ಕ ಬರ್ರಿ ಇಲ್ಲಿ ಮೇಡಮ್. ನೀವು ಮಾತಾಡ್ರಿ. ಇವತ್ತಿನ ದಿನ ಇಲ್ಲಿ ನಡೆದಿರೋದು ನಾವು ನೋಡಿರೋ ಪ್ರಕಾರ ಇಬ್ಬರು ಹೆಂಗಸರು ಬಂದು ಹತ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಎಷ್ಟೋ ಕಷ್ಟ ನೋವುಗಳೆಲ್ಲ ನಮ್ಮ ಹತ್ರ ಹೇಳ್ಕೊಂಡು ಈಗ ಇವತ್ತಿನ ದಿನದಲ್ಲಿ ಒಂದು ರೈತ ಹುಡುಗ ಟೆಂಪೋದಲ್ಲಿ ಬರ್ಬೇಕಾದ್ರೆ ಅವನನ್ನ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ 1,500 ವಸೂಲಿ ಮಾಡೋದಕ್ಕೆ ಸ್ಟೇಷನ್ ಅಲ್ಲಿ ಕೂರಿಸಿರ್ತಾರೆ. ಅದನ್ನ ನಾವು ಗಮನಿಸಿ ಅವನನ್ನು ಕರ್ಕೊಂಡು ಬಂದು ಪೊಲೀಸರು ಕ್ವಶನ್ ಮಾಡಿದಾಗ ಅವ್ರೇನೇ ನಮ್ಗೆ ಏನ್ ಆನ್ಸರ್ ಕೊಡ್ತಾರೆ ಗೊತ್ತಾ? ಅದು ಅವನಿಗೇನ ಗಂಜಾಯಿ ಯೂಸ್ ಮಾಡಿದ್ದಾನೆ, ಅದಕ್ಕೆ ನಾವು ಟೆಸ್ಟಿಂಗ್ ಕಳಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ, ನಮ್ಮನ್ನ ನೋಡಿ ನಮ್ಮ KRS ಪಾರ್ಟಿ ಅವ್ರು ಬಂದಿದ್ದೀವಿ ಅನ್ನೋ ಭಯಕ್ಕೆ ಅವ್ರು ಈ ತರ ರಿಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೇನು ಉದ್ದೇಶದಿಂದ ಕರ್ಕೊಂಡು ಹೋಗಿದ್ದಾರೆ? ಎಲ್ಲ 500,000 ಬರುತ್ತೆ, ಅದನ್ನ ಕಿತ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಅವ್ರು ಕರ್ಕೊಂಡು ಹೋಗಿರ್ತಾರೆ. ನಾವು ಇದ್ದಕ್ಕಿದ್ದಂಗೆ ಅಲ್ಲಿ ಪ್ರತ್ಯಕ್ಷ ಆಗಿದ್ದಕ್ಕೆ ಅವರು ಈ ತರ ರಿವರ್ಸ್ ಮಾಡ್ತಾರೆ. ಗಂಜಾಯಿ ಹಾಕಿದ್ದಾನೆ, ಅದು ಚೆಕಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಅದೊಂದು ಸಾಲ ಮಾಡಿದ್ವಿ. ಆ ಹುಡುಗನ ಕಳಿಸಿ ಸೇಫ್ಟಿಯಾಗಿ ಮನೆ ಕಳಿಸಿರ್ತೀವಿ. ಮತ್ತೆ ಒಂದು ಹೆಣ್ಣು 4 ತಿಂಗಳಿಂದ ಇಲ್ಲಿ ಸ್ಟೇಷನ್ ಹತ್ರ ಅಲ್ದಾಡಿ ಅಂತ ಒಂದು ಮಹಿಳೆಗೆ ನಾವು ನ್ಯಾಯ ಕೊಡಿಸಿದ್ದೀವಿ. ನ್ಯಾಯ ಸಿಕ್ಕಿದೆ. ಈಗ ಈ ಬೆಳ್ಚೂಡು ಆ ಹುಡುಗಿರ ಆ ಊರಲ್ಲಿ ಅಲ್ಲ, ಈಗ ನಾವು ಸಮಸ್ಯೆಗೆ ಬಂದಿದ್ದೀವಿ. ಆ ಊರಿನ ಜನ ಪಾಪ ಏನು ಗೊತ್ತಿಲ್ಲರೋ ಪಾಪ ಅಮಾಯಕ ಹೆಂಗಸರು. ಅಂತ ಹೆಂಗಸರಿಗೆ ಇವರು ಬಾಯಿಗೆ ಬಂದ ರೀತಿಯಲ್ಲಿ ಪೊಲೀಸರು ದೌರ್ಜನ್ಯ ನೋಡಿ ನಮ್ಮ ಪಕ್ಷಕ್ಕೆ ಎಲ್ಲ ಎಷ್ಟೋ ಜನ ಬಂದು ನಾವು ಸೇರ್ಕೊಂಡಿದ್ದೀವಿ. ಫಿನಿಶ್ ಮಾಡ್ಲಾ ಈಗ
ಪೊಲೀಸ್ ಸ್ಟೇಷನ್ ಒಳಗೆ ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೊತಾರಲ್ರಿ, ಅದು ಯಾಕೆ ಮಾಡಿಸ್ಕೊತಾರ ಏನೋ ಗೊತ್ತಾಗಿಲ್ಲ. ಆದ್ರೆ ಬಟ್ ಈ ತರ ಎಲ್ಲ ಸಾರ್ವಜನಿಕರು ಏನೈತಲ್ಲ ಯಾವುದೇ ಪೇಪರ್ ಮೇಲೇನು ಎಲ್ಲಿ ಸಹಿ ಮಾಡಿಸ್ಕೊತಾರ ಅಂದ್ರು ಕೇರ್ಫುಲ್ ಆಗಿ ಸಹಿ ಮಾಡ್ರಿ. ಸಾರ್ವಜನಿಕರು ಮುಕ್ತರು ಇರ್ತೀರಿ, ಹೋಗಕ್ ಹೋಗ್ಬೇಡ್ರಿ. ಇನ್ ಕೇಸ್ ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಳ್ಳುವಾಗ ಅವ್ರ ಮ್ಯಾಟ್ರ್ ಏನಂತ ಬರೀತಾರ ಗೊತ್ತಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕೇಳ್ಕೊಳ್ಳೋದಷ್ಟ ನಾನು ಹಾವೇರಿ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಅನ್ಪೂರ್ಣ ಅಂತೇಳಿ. ಬಟ್ ಈ ವ್ಯವಸ್ಥೆಯನ್ನ ಮೇಲಧಿಕಾರಿಗಳನ್ನ ಇದನ್ನ ನಾವು ಗಮನಕ್ಕೆ ತಂದು ಇದನ್ನ ಕಡಿವಾಣ ಮಾಡಬೇಕು. ಯಾರು ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೋಬಾರ್ದು. ಯಾವುದೇ ಸ್ಟೇಷನ್ ಅಲ್ಲಿ ಯಾರು ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೋಬಾರ್ದು. ಸಾರ್ವಜನಿಕರಲ್ಲಿ ನಾವು KRS ಪಕ್ಷದಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. KRS ಪಕ್ಷಕ್ಕೆ ಮನವಿ ಮಾಡ್ಕೋತೀವಿ. ನಾವೆಲ್ಲರೂ ಅದರ ಪಕ್ಷದ ಹಿಂದ ಇರ್ತೇವೆ ಮತ್ತು ಸಾರ್ವಜನಿಕರ ಹಿಂದೂ ಕೂಡ ಇರ್ತೇವೆ. ನಿಮ್ಮ ಸಮಸ್ಯೆಗಳಿಗೆ ನಾವು ಸದಾ ಬೆಂಬಲಿಗರಾಗಿರ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ದೂರ ಏನಿದ್ರೆ ಅದ್ರ ಪ್ರಕಾರ ನಡ್ಕೋಬೇಕು. ದೌರ್ಜನ್ಯ